ಹೊನ್ನಾವರ ತಾಲೂಕಿನಲ್ಲಿ ಮುಂಗಾರು ಮಳೆಯ ಅಬ್ಬರ ಶುಕ್ರವಾರವೂ ಮುಂದುವರೆದಿದ್ದು, ಗುಂಡ್ಬಾಳ್, ವಾಸ್ಕೇರಿ, ಬಡಗಣಿ ಹೊಳೆ ಭರ್ತಿಯಾಗಿ ಮೈದುಂಬಿ ಹರಿಯುತ್ತಿದ್ದು, ನದಿ ತೀರದ ಪ್ರದೇಶಗಳಲ್ಲಿ ನೆರೆ ಭೀತಿಯಿಂದ ಕಾಳಜಿ ಕೇಂದ್ರಕ್ಕೆ ರವಾನಿಸಲಾಗಿದೆ. ಗುಂಡ್ಬಾಳ್, ಬಾಸ್ಕೇರಿ, ಬಡಗಣಿ ಹೊಳೆ ಭರ್ತಿಯಾಗಿ ಮೈದುಂಬಿ ಹರಿಯುತ್ತಿದ್ದು, ನದಿ ತೀರದ ತಗ್ಗು ಪ್ರದೇಶದ ಮನೆಗಳಲ್ಲಿ ನೀರು ನುಗ್ಗುತ್ತಿದೆ. ಹೊಸಕುಳಿ ಗ್ರಾಮದ ಗಜುನಿಕೇರಿ, ಬಾಸ್ಕೇರಿ, ದೊಡ್ಡಹಿತ್ತಲ್ ಭಾಗದ ಎಡಬಲ ದಂಡೆಯ ಪ್ರದೇಶಗಳಲ್ಲಿ ಪ್ರವಾಹ ಭೀತಿ ನಿರ್ಮಾಣವಾಗಿದೆ. ತಗ್ಗು ಪ್ರದೇಶಗಳಲ್ಲಿನ ಮನೆಗಳಿಗೆ ನೀರು ಆವರಿಸಿದ್ದು, ಉಳಿದ ಮನೆಗಳಿಗೂ ಸಹ ನದಿಯ ನೀರಿನ ಹರಿವು ಹೆಚ್ಚಾದಂತೆ ಮನೆಯ ಆವಾರಕ್ಕೆ ನೆರೆ ಆವರಿಸಲಿದೆ. ಗುಡ್ಡೇಬಾಳ ಸಮೀಪ ನೀರಿನಲ್ಲಿ ಸಿಲುಕಿದವರನ್ನು ಅಗ್ನಿಶಾಮಕ ತಂಡದ ಹಾಗೂ ಸ್ಥಳೀಯರ ಸಹಕಾರದೊಂದಿಗೆ ರಕ್ಷಿಸಿ ತರಲಾಗಿದೆ. ತಹಶೀಲ್ದಾರ್ ಪ್ರವೀಣ್ ಕರಾಂಡೆ, ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ಎಚ್ಆರ್ ಗಣೇಶ್ ಭೇಟಿ ನೀಡಿ ನೆರೆ ಸಂತ್ರಸ್ತರ ಸಮಸ್ಯೆ ಆಲಿಸಿದರು. ನೆರೆ ಪೀಡಿತ 118 ಕುಟುಂಬಗಳಿಗೆ ಶಾಶ್ವತ ಪರಿಹಾರ ನೀಡಬೇಕು. ಅದಕ್ಕೆ ಡಿಸ್ಫಾರೆಸ್ಟ್ ಜಾಗ ಸಹ ಇದೆ ಎಂದು ಊರಿನ ಪರವಾಗಿ ಎಚ್ಆರ್ ಗಣೇಶ್ ಮನವಿ ಮಾಡಿದರು. ಮುಂದಿನ ದಿನಗಳಲ್ಲಿ 118 ಮನೆಯವರನ್ನು ಸೇರಿಸಿ ಶಾಶ್ವತ ಪರಿಹಾರಕ್ಕೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಹೊಸಕುಳಿ ಗ್ರಾಮದ ಎಚ್ಪಿಎಸ್ ಗುಡ್ಡೇಬಾಳದಲ್ಲಿ 11, ಚಿಕ್ಕದಕೋಡ್ ಗ್ರಾಮದ ಎಚ್ಪಿಎಸ್ ಗುಂಡಿಬೈಲ್ ನಂಬರ್ 2ರಲ್ಲಿ 2, ಎಚ್ಪಿಎಸ್ ಗುಂಡಿಬೈಲ್ ನಂಬರ್ 1ರಲ್ಲಿ 22, ಮುಗ್ವಾ ಗ್ರಾಮದ ಎಚ್ಪಿಎಸ್ ಮುಗ್ವಾದಲ್ಲಿ 30, ಎಚ್ಪಿಎಸ್ ಬಾಸ್ಕೇರಿಯಲ್ಲಿ 10, ಹಳದಿಪುರ ಗ್ರಾಮದ ಎಚ್ಪಿಎಸ್ ಕಲ್ಗಟ್ಟೆಯಲ್ಲಿ 6, ಎಚ್ಪಿಎಸ್ ಗುಂಡ್ಬಾಳ ನಂಬರ್ 2ರಲ್ಲಿ 5, ಹೆಬ್ಬೈಲ್ ಅಂಗನವಾಡಿ ಕೇಂದ್ರ 6, ಎಚ್ಪಿಎಸ್ ಮಾಡಗೇರಿ 4, ಎಚ್ಪಿಎಸ್ ಮಲ್ಲಾಪುರ 40 ಸೇರಿದಂತೆ ತಾಲೂಕಿನಲ್ಲಿ 10 ಕಾಳಜಿ ಕೇಂದ್ರ ತೆರೆದಿದ್ದು 136 ನೆರೆ ಸಂತ್ರಸ್ತರು ಆಶ್ರಯ ಪಡೆದಿದ್ದಾರೆ. ಒಟ್ನಲ್ಲಿ ಅಬ್ಬರದಿಂದ ಸುರಿಯುತ್ತಿರುವ ಮಳೆಗೆ ತಾಲೂಕಿನ ಜನಜೀವನ ಅಕ್ಷರಶಃ ಅಸ್ತವ್ಯಸ್ತವಾಗಿದೆ. ಹಲವೆಡೆ ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನು ಮಳೆಗೆ ಅಬ್ಬರ ಮುಂದುವರೆದರೆ ಮತ್ತಷ್ಟು ಅವಾಂತರಗಳಾಗುವ ಹಿನ್ನೆಲೆಯಲ್ಲಿ ನದಿ ತೀರದ ಪ್ರದೇಶದ ಜನರನ್ನು ಕಾಳಜಿ ಕೇಂದ್ರಗಳಿಗೆ ರವಾನಿಸಲಾಗಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.